ಪ್ರಾಧಿಕಾರಕ್ಕೆ ಒಬ್ಜೆಕ್ಷನ್ ಅಂತಲ್ಲ, ಪ್ರಾಧಿಕಾರದ ಏನು ಇವತ್ತು ಮೊದಲನೇ ಸಭೆ ಕರೆದಿದ್ರು ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು, ಅದಕ್ಕೆ ನಾವು ಅಟೆಂಡ್ ಮಾಡಿಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಪ್ರಾಧಿಕಾರವನ್ನು ಸೃಷ್ಟಿ ಮಾಡುವಂಥದ್ದು ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಅಕ್ರಮ ಅಂತ ಹೇಳಿ ನಮ್ಮ ತಾಯಿಯವರು ಆಗಲೇ ಕೇಸನ್ನು ಮಾಡಿದರು, ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರು ವರ್ಸಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ. ಅದರಲ್ಲಿ ಮಾನ್ಯ ಹೈಕೋರ್ಟು ಆಗಲೇ ಸ್ಟೇಯನ್ನು ಕೊಟ್ಟಿದ್ದಾರೆ, 5ನೇ ತಾರೀಕುವರೆಗೆ, 5 ಸೆಪ್ಟೆಂಬರ್ವರೆಗೆ ಸ್ಟೇಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇಂಥ ಒಂದು ಸಭೆ ಮಾಡೋದು ಅದು ಕಾನೂನು ಬಾಹಿರ ಅಂತ, ಇದು ಕಂಟೆಂಪ್ಟ್ ಆಗುತ್ತೆ ಸಾಮಾನ್ಯವಾಗಿ. ಅದಕ್ಕಾಗಿ ನಾವು ಅಟೆಂಡ್ ಮಾಡಿಲ್ಲ. ಇಂಥ ಸಭೆಗಳು ಇನ್ನೂ ಈ ಕಾಯ್ದೆಯನ್ನು ಜಾರಿ ಮಾಡಬಾರ್ದು ಅಂತ ಸ್ಟೇ ಆಗಿ ಬಂದಿರೋ ಕಾರಣಕ್ಕಾಗಿ ನಾವು ಏನು ಆದೇಶ ಬಂದಿದೆ ಅದಕ್ಕೆ ತಕ್ಕಂತೆ ಇವರು ಕ್ರಮ ತಗೋಬೇಕು ಅಂತ ನಾವು ಮನವಿ ಮಾಡಿದ್ವಿ. ಐದನೇ ತಾರೀಕುವರೆಗೂ ಸ್ಟೇ ಇದೆ. 5ನೇ ತಾರೀಕುವರೆಗೂ ಸ್ಟೇ ಇದೆ, ಭಾಳ ಸ್ಪಷ್ಟವಾಗಿ. ಬೇಕಾದರೆ ಓದ್ಬೋದು ನಿಮಗೆ. ಹಾಂ, the interim order earlier granted is extended till the next date of hearing, which is 5th of September 2024. But CM ಹೇಳ್ತಾರೆ ಯಾವ ಸ್ಟೇನೂ ಇಲ್ಲ ಅಂತ. ಅದವ್ರು ಹೈಕೋರ್ಟ್ ಪ್ರಶ್ನೆ ಮಾಡಬೇಕು, ನಾವು ಹೈಕೋರ್ಟ್ ಆರ್ಡರ್ ಓದ್ತಾ ಇರೋದು. ಓಕೆ ಓಕೆ. ಬಟ್ CM ಸ್ಟೇ ವೆಕೇಟ್ ಆಗಿದೆ ಅಂತ ಹೇಳ್ತಾರೆ, ಸುಳ್ಳು? ಇಲ್ಲ, ನನ್ನ ಸುಳ್ಳುನೋ ಇಲ್ವೋ ಅಂತ ನಾನು ಹೇಳೋಕ್ಕಾಗಲ್ಲ. ಅದು ಹೈಕೋರ್ಟ್ ಆದೇಶ ಕೊಡಬೇಕು. ನಾವು ಪ್ರಕಾರ ಹೈಕೋರ್ಟಲ್ಲಿ ಏನಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದ್ರ ಪ್ರಕಾರ ಈ ಸಭೆ ಏನಿದೆ ಅದು ಕಂಟೆಂಪ್ಟ್ ಆಗುತ್ತೆ. ಈಗ ಈ ಕಂಟೆಂಪ್ಟ್ ಆಗ್ತೀರಾ ಮತ್ತೆ? ಅದು ನಮ್ಮ ತಾಯಿಯವರು ಏನು ಕ್ರಮ ತಗೋಬೇಕು ಅವ್ರು ಸೂಕ್ತ ಕ್ರಮ ತಗೋತಾರೆ. ನಾನು ಜನರ ಪ್ರತಿನಿಧಿಯಾಗಿ ಇಂಥ ಒಂದು ಮನವಿ ಕೊಡ್ತಾ ಇದ್ದೀನಿ ಅಷ್ಟೇ. ಅದು ಮಾಡ್ತೇವೆ, ಅದು ಮಾಡಾಗಿದೆ. ಲೆಟರ್ಗಳು ಕಳಿಸಿದ್ದೀವಿ, ಇಂಥ ಸಭೆಯನ್ನು ನಡೆಸಬಾರ್ದು ಅಂತ. ಅದು ಕೂಡ ಮಾಡಿದ್ವಿ. ಯಾಕಂದ್ರೆ ಒಂದು ಗೌರ್ಮೆಂಟ್ ಮಾಡ್ತಾ ಇರುವಂಥ ಸಭೆ, ಅವರಿಗೇನೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದ್ರೆ ಇದು ಉದ್ದೇಶಪೂರ್ವಕನ ಕಂಟೆಂಪ್ಟ್ ಮಾಡ್ತಾರೆ. ನಾನೇನು ಅದ್ರ ಬಗ್ಗೆ ಏನು ಇಲ್ಲಿ ಘೋಷಣೆ ಮಾಡುವಂಥದ್ದಿಲ್ಲ, ನಮ್ಗೆ ಗೊತ್ತಿಲ್ಲ ಅದು. ಆದರೆ ನಮ್ಮ ಪ್ರಕಾರ ಏನು ಕಾನೂನಿದೆ, ವ್ಯವಸ್ಥೆ ಇದೆ, ನಂತರ ಏನು ಆದೇಶ ಬರ್ತಿದೆ ಹೈಕೋರ್ಟಿಂದ, ಅದನ್ನ ನೀವು ಅನುಸರಿಸಬೇಕು. ಅದನ್ನು ಕಲೆ ಮಾಡೋ ಪ್ರಯತ್ನ ಮಾಡಿದ್ವಿ. ಅಫಿಷಿಯಲಾಗಿ ಮಾಡಿದ್ವಿ. ಲೆಟರ್ ಕಳಿಸಿದ್ವಿ. ಇಲ್ಲ, ಯಾರು ಲೆಟರ್ ಬಂದಿರೋ DC ಇಂದ ಈ ಬೀಟಿಗೆ, ಅದಕ್ಕೆ ನಾವು ಕಳಿಸಿದ್ದೀವಿ. DC ಹತ್ರನೂ ಮಾತಾಡಬೇಕು. ಇಲ್ಲ, ನಾನು ಹೋಗಿಲ್ಲ. ನಾನು ಹೇಳಿದ್ದೀನಿ, ಅದು ಕಂಟೆಂಪ್ಟ್ ಆಗಿರೋ ಕಾರಣಕ್ಕಾಗಿ ಅದು ಉತ್ತಮ ಅಲ್ಲ. ಮಾಹಿತಿ ಇದೆಯೋ ಇಲ್ವೋ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ನಾನು ಹೈಕೋರ್ಟಿಂದ ಕೊಟ್ಟಿರೋ ಆದೇಶ ನಿಮಗೆ ಈಗಾಗಲೇ ಓದಿದ್ದೀನಿ. ಅದು ತಕ್ಕಂತೆ ನೀವು ಕೆಲಸ ಮಾಡಬೇಕು. ವೆಕೇಟ್ ಆಗಿದ್ರೆ ಬಂದಿರಬೇಕಲ್ಲ ಕೋರ್ಟಿಂದ, ಅದು ಬಂದಿಲ್ಲ. ಇಲ್ಲಿ ತಿರ್ಗಾ ಓದ್ತೀನಿ ನೋಡಿ. 30th ಏನು ಆರ್ಡರ್ ಬಂದಿರೋದು, registry to D-Link WP number 20770/2024, list on 2nd 09/2024 in orders category. On 5th September in orders category, interim order earlier granted is extended till the next date of hearing, which is 5th. ಈ ಒಂದು ಆರ್ಡರ್ನ ಕೊಡ್ತಾರೆ. ಇಲ್ಲಿ ಕೋರ್ಟ್ 22ವರೆಗೂ ನೋ ಸ್ಟೇ ಅಂತ ಈ ಒಂದು ಆದೇಶ ಇದೆಯಲ್ಲ, ಅಲ್ಲಿ ಮಾರ್ಕ್ ಮಾಡೋದು ಕೆಳಗಡೆ ಕಾರೋದು, ಅದ್ರ ಪ್ರಕಾರ ಸ್ಟೇ ಇಲ್ಲ ಅಲ್ಲಿ ಅಂತ. ಇದು ಹೈಕೋರ್ಟ್ ಡೈಲಿ ಆರ್ಡರ್ಸ್ ಅಲ್ಲಿ ನಾವು ಓದ್ತಾ ಇರೋದು ಈ ಆದೇಶ. ಸ್ಟೇ ಅಲ್ಲಿ ಬಂದಿರೋದು, ಸ್ಟೇ ಕಾಯ್ದೆ ಮೇಲೇ ಸ್ಟೇ ಇದೆ. ಅಂದರೆ ಈ ಕಾಯ್ದೆ ಏನಿದೆ ಅದು ಜಾರಿ ಮಾಡಬಾರ್ದು. ಸ್ಟೇ ಏನು ವೆಕೇಟ್ ಆಗೋವರೆಗೂ ಈ ಕಾಯ್ದೆಯನ್ನು ಜಾರಿ ಮಾಡಬಾರ್ದು. ಮತ್ತು ನಂತರ ಏನು ಕೆಲಸ ಚಟುವಟಿಕೆಗಳು ಆಗಬಾರ್ದು. 26th ಆಗಿದೆ ಸ್ಟೇ. ಆ ಥರ ಏನಿಲ್ಲ, ನನ್ನ ಗಮನಕ್ಕೆ ಏನು ಬಂದಿಲ್ಲ. ಅದು ನಮ್ಮ ಪ್ರಕಾರ ಸ್ಟೇ ಇನ್ನೂ ಇದೆ. 5ನೇ ತಾರೀಕು ಪುನಃ ಹಿಯರಿಂಗ್ ಆಗಬೇಕಾಗಿದೆ. ಅದುವರೆಗೂ ಇಂಥ ಮೀಟಿಂಗ್ಗಳು ಆಗೋದು ಕಾನೂನು ಬಾಹಿರ. ಇಲ್ಲ, ಡೈಲಿ ನಾವು ಮಾತಾಡ್ತಾ ಇರ್ತೀವಿ. ಅವ್ರು ಏನು ಮಾತಾಡ್ತಾರೆ ಅವರೇ ಹೇಳ್ತಾರೆ ಸ್ಪಷ್ಟವಾಗಿ. ಅವರೇ ಕಾಲ್ ಮಾಡ್ತಾರೆ, ಅವ್ರ ಮನೆ ಪರವಾಗಿ ಅವ್ರು ಮಾತಾಡ್ತಾರೆ. ಇಲ್ಲಿ ಅದು ನಾನು ಏನು ಹೇಳಕ್ಕೆ ಹೋಗಲ್ಲ. ಆದರೆ ನಮ್ಮ ಇದ್ರ ಪ್ರಕ್ರಿಯೆ ಕಾನೂನಲ್ಲಿ ಏನು ಇದೆ ಇದು ಕಾನೂನು ಬಾಹಿರ ಅಂತ ನಾವಂತೂ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀವಿ. ಏನು ಬಂದಿಲ್ಲ. ಅವರು
ನಾವು ಕೇಳ್ಬೋದು, ಆದರೆ ಸದ್ಯದಲ್ಲಿ ಏನು ಅವರಿಂದ ಏನು ಇದೇನೋ ಪ್ರತಿಕ್ರಿಯೆ ಬಂದಿಲ್ಲ. ನಿಮಗೇನಾದ್ರು ಬೇರೆ ಸೆನ್ಸ್ ಕಾಣ್ತಾ ಇದೆಯಾ ಈ ಥರ ಸ್ಟೇ ಇದೆ ಅಂತ ನೀವು ನನಗೆ ಅದು ಅವ್ರ ಮೈಂಡಲ್ಲಿ ಏನು ವರ್ಕಿಂಗು ನಾನು ಹೇಳೋಕ್ಕಾಗಲ್ಲ. ನಾನು ಏನಿದೆ ಕಾನೂನಲ್ಲಿ ಅದು ನಿಮ್ಮ ಮುಂದೆ ಹೇಳ್ಬೋದು. ಅದ್ರ ಜೊತೆಗೆ ನಾನು ಹಿಂದೆನೂ ಹೇಳಿದ್ದೆ, ಮುಂದೆನೂ ಹೇಳ್ತಾ ಇರ್ತೀನಿ, ಈ ಧರ್ಮದ ವಿಚಾರದಲ್ಲಿ, ದೇವಸ್ಥಾನದ ವಿಚಾರದಲ್ಲಿ ಸರ್ಕಾರದ ಏನೂ ಪಾತ್ರ ಇಲ್ಲ. ಅವರು ಅದನ್ನ ಸ್ವಾತಂತ್ರ್ಯವಾಗಿ ಇಟ್ಕೋಬೇಕಾಗಿರೋದು ನಮ್ಮ ದೇವಸ್ಥಾನಗಳು. ಅದು ಫ್ರೀಯಾಗಿ ತಮ್ಮ ಏನು ಚಟುವಟಿಕೆಗಳು ನಡೆಸಬೇಕಾಗಿದೆ. ದೇವಸ್ಥಾನದ ಒಂದು ಏನು ಶಾಸ್ತ್ರ ಇದೆ, ಧರ್ಮ ಇದೆ, ಅದು ಅಧಿಕಾರ ಏನಿದೆ ಅದು ದೇವಸ್ಥಾನಕ್ಕೆ ಸೇರಬೇಕು.